ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆದರೆ ಅವಳ ಜೊತೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಪುಟ್ಟಿ. ಅವಳು ಬಂದಿರೋದೇ ಈ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ. ಆಗಿರೋ ನೋವೇನು ಅಂತ ಗೊತ್ತು. ಸಮಾಧಾನ ಮಾಡೋಕ್ಕೆ ಮುಂಚೆ ನೀರು ಕುಡಿದು ಮನಸ್ಸು ಹಗುರ ಮಾಡ್ಕೊಳ್ಳಿ. ತಗೊಳ್ಳಿ. ನಾನು ಮಾಡಿದ ತಪ್ಪಿಲ್ಲ. ಅಣ್ಣ ನನ್ನ ಜೀವನ ಸರಿ ಮಾಡಕ್ಕೆ ಹೋಗಿ ಅವನ ಜೀವನನೇ ಹಾಳು ಮಾಡ್ಕೊಂಡ. ನರಸಿಂಹ ಅವ್ರ ಜೊತೆ ಸಂಜನಾ ಅವ್ರು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಮಾತು ಹೇಳ್ತಾ ಇದ್ದೀರಾ? ಹೌದು ಹಸ್ಬೆಂಡ್, ಈಗ ತಾನೇ ಅಣ್ಣನ ಹತ್ರ ಮಾತಾಡ್ಬಿಟ್ಟು ಬಂದೆ. ಅದಕ್ಕೆ ವಿಚಾರದಲ್ಲಿ ಅವನು ತುಂಬ ನೊಂದ್ಕೊಂಡಿದ್ದಾನೆ. ನಾನು ನಿಮಗೆ ಇನ್ನೊಂದು ಮದುವೆ ಮಾಡ್ಸಕ್ಕೆ ಹೋಗ್ತೇ ಹೋಗಿದ್ದಿದ್ರೆ ಬಹುಶಃ ಇವತ್ತು ಅಣ್ಣನ ಪರಿಸ್ಥಿತಿ ಈ ಥರ ಆಗ್ತಿರ್ಲಿಲ್ಲ. ಅಣ್ಣ ಅದಕ್ಕೆ ಅನ್ಯೋನಾಗಿದ್ದಾರೆ ಅಂತ ಅಮ್ಮ ಹೇಳಿದಾಗ ನಾನು ನಂಬಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ನಂಗೆ ಇವತ್ತು ಗೊತ್ತಾಯ್ತು. ನಾನು ಮಾಡಿದ ತಪ್ಪಿಂದ ಅಣ್ಣ ಶಿಕ್ಷೆ ಅನುಭವಿಸ್ತಿದ್ದಾರೆ. ಹೇಗಾದರೂ ಮಾಡಿ ಅವ್ರ ಜೀವನನ ಸರಿ ಮಾಡಬೇಕು ಹಚ್ಕೊಂಡು. ವಿಷಯದಲ್ಲಿ ನಾನು ನಿಮ್ಮ ಜೊತೆ ನಿಲ್ತೀನಿ, ಚಿಂತೆ ಮಾಡಬೇಡಿ. ಅವತ್ತು ನಾನು ನಿಮ್ಮ ಒತ್ತಾಯಕ್ಕೆ ಮಣಿಬಾರ್ದಾಗಿತ್ತು. ಆಗ ಬಹುಶಃ ಇದೆಲ್ಲ ತೊಂದರೆಗಳಾಗ್ತಾನೆ ಇರಲಿಲ್ಲ. ನಾನು ನಿಮ್ಮಿಂದ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೋಬಾರ್ದಾಗಿತ್ತು. ಇದೆಲ್ಲ ನಂದೇ ತಪ್ಪು. ಹೋಗಲಿ ಬಿಡಿ. ಆಗ ಹೋಗಿರೋದ್ರ ಬಗ್ಗೆ ಮಾತಾಡೋಕೆ ಬದಲು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇನ್ಮೇಲೆ ನಿಮ್ಮ ಅಣ್ಣನ ಜೀವನ ಸರಿ ಮಾಡೋದು ನನ್ನ ಜವಾಬ್ದಾರಿ ಅಂದ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಹಸ್ಬೆಂಡು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಂತೆಲ್ಲ ಹೇಳಕ್ಕೆ ಬರಬೇಡಿ. ಈ ವಿಚಾರದಲ್ಲಿ ನೀವು ಒಂಟಿಯಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ. ಸಲ ಏನ್ರಿ ಏನು ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಏನಾದ್ರು ಬೇಕಿತ್ತಾ? ಇಲ್ಲ ಇಲ್ಲ, ನನಗೇನು ಬೇಡ. ಮತ್ತೆ ಏನಾದರೂ ಮಾತಾಡಬೇಕಾಗಿತ್ತಾ? ಏನು? ಅದು ನಿನ್ಗೇನೋ ಕೊಡಬೇಕಾಗಿತ್ತು. ಚೀಟಿ ದುಡ್ಡು ತಾನೆ, ಕೊಡಿ. ಚೀಟಿ ದುಡ್ಡಲ್ಲ ಕಣೆ. ಮತ್ತೆ ನೀನೇನು ಅನ್ಕೋಬಾರ್ದು. ಇದೊಳ್ಳೆ ಕಥೆ ಆಯ್ತಲ್ಲ, ನಾನು ಯಾಕೆ ಅನ್ಕೊಳ್ಳಿ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ಒಳಗಡೆ ಕೆಲಸ ಇದೆ, ಅದೇನು ಕೊಡಬೇಕು ಕೊಡಿ. ನಿನಗೋಸ್ಕರ ಅಂತ ತಂದೆ, ಯಾರಿಗೂ ಹೇಳಬೇಡ. ಯಾಕೆ? ಯಾರಿಗಾದ್ರೂ ಗೊತ್ತಾದ್ರೆ ಈ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಆಡ್ಕೋತಾರೆ. ಮದುವೆ ಆಗಿ ಹೊಸದ್ರಲ್ಲಿ ನೀವು ತಂದ್ಕೊಡ್ತಾ ಇದ್ರಿ. ಆಗ ನಾನು ಕೆಲ್ಸಕ್ಕೆ ಸೇರಿದ ಹೊಸ ದಿನಗಳು, ಒತ್ತಡ ಕಮ್ಮಿ ಇರ್ತಿತ್ತು, ಮಕ್ಕಳು ಚಿಕ್ಕವು,
ಪ್ರೀತಿ ಪ್ರೇಮ ಮನೆ ತುಂಬ ಇತ್ತು. ಈಗ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಮಕ್ಕಳೆಲ್ಲ ಬೆಳೆದಿದ್ದಾರೆ. ಅವಳನ್ನ ಬೆಳೆಸೋದ್ರಲ್ಲೇ ನಿನ್ನ ಜೀವನ ಎಲ್ಲ ಕಳೆದ್ಬಿಟ್ಟೆ. ಈ ನಡುವೆ ನಮ್ಮಿಬ್ಬರ ಮಧ್ಯೆ ಇದ್ದಂಥ ಒಡನಾಟ ಕೂಡ ಕಡಿಮೆ ಆಯಿತು. ಇವತ್ತು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೆ, ಮಲ್ಲಿಗೆ ಹೂ ಕಾಣಿಸ್ತು. ನಾವು ಎಷ್ಟು ದೊಡ್ಡವರಾದ್ರೇನು ಸಣ್ಣ ಪುಟ್ಟ ಪ್ರೀತಿ ವಿಶ್ವಾಸ ಎಲ್ಲ ಬೇಕಲ್ವಾ? ಅದಕ್ಕೆ ಈ ಹೂ ತಂದೆ. ಪ್ರೀತಿಗೆ ವಯಸ್ಸಿನ ಭೇದ ಭಾವ ಇಲ್ಲ ಅಂತಾರೆ, ಅದು ಇವತ್ತು ನಿಜ ಆಗೋಯ್ತು ರೀ. ಹಾಗೆ ನನ್ನ ಮೇಲೆ ನಿಮ್ಗೆ ಇನ್ನೂ ಇಷ್ಟೊಂದು ಪ್ರೀತಿ ಇದೆಯಲ್ಲ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ನಾನೇ ಮುಡಿಸ್ಲಾ? ನೀವಾ? ಮಲ್ಲಿಗೆ ಹೂ ಮುಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಇಷ್ಟು ವರ್ಷ ಈ ಕೈ ಮನೆಗೋಸ್ಕರ ದುಡಿದಿದೆ. ಒಂದು ದಿನಾನು ನನ್ನ ಕೈಲಾಗಲ್ಲ ಅಂತ ನೀನು ಹೇಳಲೇ ಇಲ್ಲ. ಸುಸ್ತು ಅಂತ ಮಲಗಲಿಲ್ಲ. ನೀನು ಇಷ್ಟು ಲವಲವಿಕೆಯಿಂದ ಇರೋದಕ್ಕೇನೆ ನಾನು ಇಷ್ಟು ಗಟ್ಟಿಯಾಗಿರೋದು. ಮನೆಯಲ್ಲಿ ಏನೇ ನಡೆದ್ರು ನೀವು ತಾಳ್ಮೆ ಕಳ್ಕೊಳ್ದೆ ಇದ್ರೆ ಸಾಕು. ಉಳಿದಿದ್ದನ್ನ ನಾನು ನಿಭಾಯಿಸ್ತೇನ್ರಿ. ನೀನಿದೀಯಾ, ಎಲ್ಲ ನಿಭಾಯಿಸ್ತೀಯ ಅನ್ನೋ ಧೈರ್ಯನೇ ನನಗೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋದು. ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಇನ್ನೂ ಒಂದೇನೋ ತಂದಿದ್ದೀನಿ. ಬಳೆ ಬೇರೆ ತಂದಿದ್ದೀರಾ? ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಇವತ್ತು ನಿಮ್ಗೆ. ಪ್ರೀತಿಗೆಲ್ಲ ಕಾರಣ ಬೇಕೇನೆ. ನಾನೇ ಹಾಕೊಳ್ತೀನಿ. ಅಯ್ಯೋ ಈಶ್ವರ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗೋರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಏನೇಣ ಬೆಳಗ್ಗೆ ಬೆಳಗ್ಗೆನೆ ರವಿಚಂದ್ರನ್ ತರ ಪ್ರೇಮಲೋಕನ ಶುರು ಮಾಡ್ಬಿಟ್ಟಿದ್ಯಾ? ಅದು ನಿಮ್ಮ ಅತ್ತಿಗೆ ಅದೇನೋ ಸಣ್ಣ ಗಾಯ ಮಾಡ್ಕೊಂಡ್ಬಿಟ್ಟಿದ್ಲು, ಅದನ್ನ ನೋಡ್ತಾ ಇದ್ದೆ. ಗಾಯ ಆದ್ರೆ ಬಳೆ ತೋರ್ಸೋದನ್ನ ನಮ್ಮೂರಲ್ಲಿ ಯಾವಾಗಣ ಶುರು ಮಾಡಿದ್ರು? ಅದು ಇದು ಇದು ಹೋಗೇ ಇವ್ರೇನೇನೋ ಮಾತಾಡ್ದ. ಅಕ್ಕ ಬಾವ ಅಕ್ಕ, ಏಯ್ ಬಾರ ನಿಂತ್ಕೊಳ್ಳೋ ಇಲ್ಲಿ. ಏನ ಇದು ನಿಮ್ ವೇಷ? ಇದು ವೇಷ ಅಲ್ಲ, ನಿಮ್ಮಲ್ಲಿ ಇರೋ ದ್ವೇಷ. ನೀವೇ ನಮ್ಮ ಹಳೆ ದುಶ್ಮನು. ಗುಲ್ಕನ್ ಇಲ್ದೆ ತಿನ್ನಲ್ಲ ನಾವ್ ಯಾವುದೇ ಬನ್ನು. ತರ್ಲ 3 ಅಡಿ ಗನ್ನು. ಹಂಗ್ ಬನ್ನಿ ದಾರಿಗೆ.